ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ಆಫೀಸಿಗೆ ಬಂದಿದ್ದೆ. ಸೊ ನೋಡ್ಬೋದು ಆಫೀಸಲ್ಲಿ ಯಾರೂ ಇಲ್ಲ, ಎಲ್ಲರೂ ಮನೆಗೆ ಹೋಗಿ ಆಯಿತು. ಸೊ ತುಂಬ ದಿವಸ ಆಯಿತು, ನಾವು ಲೇಟ್ ನಿಲ್ತಿರಲಿಲ್ಲ. ನಾನು ಚಟಪಟ ಅಂತ ಕೆಲಸ ಮಾಡಿ ಚಟಪಟ ಅಂತ ಹೋಗ್ತಾ ಇದ್ದೆ. ಸೊ ಇವತ್ತು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಲೇಟ್ ನೈಟ್ ನಿಂತದ್ದು. ಕಿಶೋರ ಮತ್ತು ಉಮೇಶ್ ಆಲ್ರೆಡಿ ಮನೆಗೆ ಹೋಗಿ ಆಯಿತು. ನೋಡ್ಬೋದು ನಿಲ್ಲಿ ನೋಡಿ, ಕೋರಮಂಗಲ ಸೋನಿ ಸಿಗ್ನಲ್ ಫುಲ್ ರಶ್. ಎಲ್ಲರೂ ಈಗ ಮನೆಗೆ ಹೋಗೋ ಟೈಮ್. ಸೊ ನಾನು ಮುಗಿಸ್ಕೊಂಡು ಈಗ ಹೊರಟೆ ಮನೆಗೆ. ಕೆಲಸ ಎಲ್ಲ ಮುಗೀತು, ಸ್ವಲ್ಪ ಉಂಟು, ಉಳ್ದದಿನ್ನು ನಾಳೆ ಮಾಡೋದು. ನಾಳೆ ಕ್ಲೈಂಟ್ ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಕಿಶೋರ ಇವತ್ತು ಆಲ್ರೆಡಿ ಮನೆಗೆ ಹೋಗಿ ನೈಟ್ ಅಡುಗೆ ಸ್ಟಾರ್ಟ್ ಮಾಡಿದ್ದಾನೆ. ನಾನು ಈಗ ಹೋಗಿ ನೋಡ್ಬೇಕೆಂತ ಮಾಡೋದಂತ, ಏನು ಮಾಡ್ತಿದ್ದಾರಂತ. ಲೆಟ್ಸ್ ಗೋ ಗೈಸ್. ನಾವು ಆಫೀಸಿಂದ ಬಂದು ಇಲ್ಲಿ ನೋಡಿ, ಕಿಶೋರನದ್ದು ಅಡಿಗೆ ಆಗ್ತಾ ಉಂಟು. ಅಡಿಗೆ ಆಗ್ತಿರೋದು ಬಸ್. ಇಲ್ಲ ನೋಡಿ ಪ್ರಜ್ವಲ್ ನೋಡಿ, ಇದನ್ನೆಲ್ಲ ಹಾಕ್ತೀನಿ ನಾನು, ಎಲ್ಲ ಅಪ್ಡೇಟ್ ಕೊಡ್ಬೇಕು, ಜನಗಳು ಕೇಳ್ತಾರೆ ಆಮೇಲೆ. ಇಲ್ಲ ನೋಡಿ, ಒಂದು ಐಟಮ್ ಆಗಿದೆ ಕಿಶೋರನದ್ದು, ಎಗ್ ಮಿರ್ಚಿ ಮಸಾಲ ಮಾಡಿದ್ದಾನೆ. ಮತ್ತೆ ಈಗ ಸೋಯಾವನ್ನು ಅಲ್ಲಿ ನೋಡಿ ಪಾತ್ರೆಗೆ ಮಾತ್ರ ಹಾಕು ಅಂದರೆ ಇಂಡಕ್ಷನ್ಗೂ ಹಾಕ್ತಿದ್ದಾನೆ. ಹಾಕೋದ್ರಲ್ಲಿ ತುಂಬ ಎಕ್ಸ್ಪರ್ಟ್. ಸೀದಾದಲ್ಲಿ ಮಾತಾಡಿ, ನಂಗೆ ಗೊತ್ತಿಲ್ಲ. ಎಲ್ಲ ಇದು ವಿತೌಟ್ ಫಿಲ್ಟರ್ ಹೋಗುತ್ತೆ, ಜನಗಳು ನೋಡ್ತಾ ಇರ್ತಾರೆ. ಗೈಸ್ ನೋಡಿ, ಇಲ್ಲ ಅಡಿಗೆಲ್ಲ ಮಾಡ್ತಿದ್ದಾರೆ. ಹಾಗೆ ಪ್ರಜ್ವಲ್ ಸ್ವಲ್ಪ ಹಾಗೇನೆ ಬೇಡದಿದ್ದೆಲ್ಲ ಮಾತಾಡೋದು, ನನಗೆ ಭಾಷೆ ಇಲ್ಲ ಅವನಿಗೆ ಸ್ವಲ್ಪ. ಮತ್ತೆ ಈಗ ಕಿಶೋರನದ್ದೇನೋ ಸೋಯಾ ಏನೋ ಚಿಲ್ಲಿ ಮಾಡ್ತಿದ್ದಾನೆ, ಚಿಕನ್ ಚಿಲ್ಲಿ ಮಾಡುವ ಅಂತ ಹೇಳಿದ. ಸೊ ಚಿಕನ್ ಚಿಲ್ಲಿ ಬೇಡ ಅಂತ, ನಾವು ಯೂಶುವಲಿ ಚಿಕನ್ ಚಿಲ್ಲಿ ಮಾಡುವಾಗ ತುಂಬ ಟೈಮ್ ತಗೊಳ್ತೇವೆ. ಸೊ ಅದಕ್ಕೆ ನಾವು ಚಿಕನ್ ಚಿಲ್ಲಿ ಕ್ಯಾನ್ಸಲ್ ಮಾಡಿ ಎಗ್ ಕರಿ ಮಾಡಿ ಈಗ ಸೋಯಾ ಚಿಲ್ಲಿ ಮಾಡ್ತಿದ್ದಾನೆ ಕಿಶೋರ. ಸೊ ನೋಡುವ ಗೈಸ್, ಇವತ್ತು ಏನೇನು ಸ್ಪೆಷಲ್ ಐಟಮ್ ಎಲ್ಲ ಮಾಡಿದ್ದೇನೆ. ಸ್ಪೆಷಲ್ ಐಟಮ್ ಎಲ್ಲ ತಿಂದು ನಾವು ಊಟ ಮಾಡಿ, ಉಮೇಶು ನೋಡಿ ಚಟಪಟ ಅಂತ ಊಟ ಮಾಡಿ ಒಂದು ರೌಂಡ್ ವಾಕಿಂಗ್ ಹೋಗಿ ನಾವೀಗ ಕಸ ಬಿಸಕ್ಕೆ ಬಂದು ಒಂದು ರೌಂಡ್ ಎಲ್ಲ ಕಸ ಎಲ್ಲ ಪಟಾಪಟ್ ಅಂತ ಹೊರಗೆ ಹಾಕಿ ಈಗ ಬಂದ್ವಿ. ಇನ್ನು ಮಲ್ಕೊಳ್ಳೋದು. ನೋಡ್ಬೋದು, ಮೊನ್ನೆ ಮಳೆ ಇತ್ತು, ಇವತ್ತು ಮಳೆ ಇಲ್ಲ. ಆಗೊಂದು ಸ್ವಲ್ಪ ಮಳೆ ಬಂತು ಮಧ್ಯಾಹ್ನ ಹೊತ್ತಿಗೆ, ಈಗ ಮಳೆ ಇಲ್ಲ. ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗುವ, ಅಲ್ಲಿವರೆಗೂ ನಮ್ಮ ಲಾಗ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಗುಡ್ ನೈಟ್ ಗೈಸ್. ನಾಳೆ ಮತ್ತೆ ಸಿಗೋಣ ಇದೆ ಪ್ರೀತಿಯೊಂದಿಗೆ, ಮರೆಯದೆ ಬನ್ನಿ ಸುಮಧುರ ಈ ಪಯಣಕ್ಕೆ.